ಸೊ ಅದನ್ನು ತಿಂದು ನಮ್ಮ ಇಂಪಾರ್ಟೆಂಟ್ ಕೆಲಸಕ್ಕಂತ ಹೋದ್ವಿ. ಅಲ್ಲಿ ಕೆಲಸ ಮುಗಿಸಿ ಬೇಗ ಬೇಗ ಮನೆಗೆ ಬಂದು ಸೊ ಸ್ವಲ್ಪ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿದ್ಮೇಲೆ ಅಮ್ಮ ನನಗೆ ಡ್ರೈ ಫ್ರೂಟ್ ಶೇಕ್ ಮಾಡಿ ಕೊಟ್ಟರು. ಅದನ್ನು ಕುಡಿದು ಫ್ರೆಶನ್ ಅಪ್ ಆಗಿ ಮತ್ತೆ ನಾನು ನನ್ನ ತಮ್ಮ ಹೊರಟಿದ್ದು ಮಂತ್ರಿ ಸ್ಕ್ವೇರ್ಗೆ. ನನಗೆ ತುಂಬ ದಿನದಿಂದ ಕ್ಯಾಸಿಯೋ ವಾಚ್ ತೊಗೊಬೇಕು ಅಂತ ಆಸೆ ಇತ್ತು. ಆ್ಯಕ್ಚುಲಿ ಮುಂಚೆನೇ ತೊಗೋಬೋದಿತ್ತು, ಗೊತ್ತಿಲ್ಲ ಏನೋ ಟೈಮ್ ಇವಾಗ ತೊಗೋಬೇಕಿತ್ತು ಅಂತ ಇತ್ತು ಅನಿಸುತ್ತೆ. ಸೊ ಅದನ್ನು ತೊಗೊಳ್ಳೋಣ ಅಂತ ಹೋದ್ವಿ. ಇನ್ನೂ ಒಂದು ಖುಷಿ ವಿಷಯ ಏನಂದರೆ, ನಮ್ಮ ಅಪ್ಪ ಅಮ್ಮ ನನಗೆ ನಿನಗೋಸ್ಕರ ಇದನ್ನು ಕಷ್ಟಪಟ್ಟು ಕೊಡಿಸ್ತಿದ್ದೀವಿ ಅಂತ ಹೇಳೋದಕ್ಕಿಂತ ನಿನಗಿಷ್ಟನಾ ತಗೋ ಅಂತ ಹೇಳ್ತಾರೆ. ಅದು ನನಗೆ ತುಂಬ ಇಷ್ಟ. ಸೊ ಅವರೇ ಹೇಳಿದ್ದು, ಇವಾಗ ತೊಗೊಳ್ಳಿಲ್ಲ ಅಂದರೆ ಇನ್ಯಾವಾಗ ತೊಗೋತೀಯೋ ತಗೋ ಅಂತ. ಸೊ ದಿಸ್ ವಾಸ್ ಮೈ ಹ್ಯಾಪಿನೆಸ್ ಆಫ್ಟರ್ ಬೈಯಿಂಗ್ ದ ವಾಚ್. ಐ ವಾಸ್ ಸೋ ಫ್ರಿಕಿನ್ ಹ್ಯಾಪಿ. ಅದನ್ನು ತೊಗೊಂಡು ವಾಪಸ್ ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಸ್ಕಿನ್ ಕೇರ್ ಮಾಡಿ ಮಲ್ಕೊಬಿಟ್ಟೆ. ಇವತ್ತಿಗಿಷ್ಟೇ, ನಾಳೆ ಸಿಗುವ. ಬಾಯ್ ಬಾಯ್.